ಕತಾರಲ್ಲಿ ವುಮೆನ್ಸ್‌ಗೆ ಸೇಫ್ಟಿ ಹೇಗಿರುತ್ತೆ ಅಂತ ತುಂಬ ಜನ ಡಿ.ಎಮ್ ಮಾಡಿ, ಕಮೆಂಟ್ ಮಾಡಿ ಕೇಳಿದ್ರಿ. ಸೊ, ಅದಕ್ಕೆ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಒಂದು ಗೆಸ್ಟ್ ಬಂದುಬಿಟ್ಟು ಚೆಕ್ ಇನ್ ಆಗಿದ್ರು. ಚೆಕ್ ಇನ್ ಆದಮೇಲೆ ಅವರು ರೂಮೆಲ್ಲ ನೋಡಿಬಿಟ್ಟು ಅವ್ರಿಗೆ ಏನೂ ಸ್ಯಾಟಿಸ್ಫೈ ಆಗಿಲ್ಲ. ಬಂದುಬಿಟ್ಟು ನಮಗೆ ಕೇಳಿದ್ರು. ಅವರು ಅರೇಬಿಕಲ್ಲಿ ಕೇಳೋದ್ರಿಂದ ನನಗೆ ರೆಸ್ಪಾಂಡ್ ಮಾಡೋಕ್ಕೆ ಅಷ್ಟೊಂದು ಗೊತ್ತಾಗಲಿಲ್ಲ. ನನಗೆ ಅರಬಿಕ್ ಸ್ವಲ್ಪ ಮಾತ್ರ ಗೊತ್ತು, ಮ್ಯಾನೇಜ್ ಮಾಡೋವಷ್ಟು. ಇಲ್ಲಿಗೆ ಬಂದಮೇಲೆ ಅಷ್ಟೊಂದು ಕಲ್ತಿದ್ದೀನಿ. ಆದರೆ ಅವ್ರಿಗೆ ಪೂರ್ತಿ ಫ್ಲೂಯೆಂಟಾಗಿ ಮಾತಾಡೋರು ಬೇಕಿತ್ತು. ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಸ್ವಲ್ಪನೂ ಬರ್ತಾ ಇರಲಿಲ್ಲ. ಸೊ, ಹಾಗಾಗಿ ನಮ್ಮ ಮ್ಯಾನೇಜರ್ ಬರ್ತಾರೆ 2 ಮಿನಿಟ್ಸ್ ಅಂದರೆ ಈಸ್ ನಾಟ್ ರೆಡಿ ಟು ವೆಯ್ಟ್ ಆಯಿತಾ. ಆವಾಗ ನಾವು ಜಸ್ಟ್ 2 ಮಿನಿಟ್ಸ್ ಅಂತ ಹೇಳಿದ್ದಕ್ಕೆ ಅವ್ನಿಗೆ ನನ್ನ ಮೇಲೆ ಕೋಪ ಬಂದಿದೆ. ಕೋಪ ಬಂದಮೇಲೆ ಮಾರ್ನಿಂಗ್ ಬಂದುಬಿಟ್ಟು ನನ್ನ ಕೊಲೀಗ್ದು ಫೋಟೋ ತೊಗೊಂಡ್ಮೇಲೆ ನಾವು ಹೇಳಿದ್ವಿ ಡಿಲೀಟ್ ಮಾಡಿ, ಈ ಥರ ಅಲೋ ಇಲ್ಲ ಫೋಟೋ ತೊಗೊಳ್ಳೋದು ಅಂತ. ಸೊ, ಇಲ್ಲ ನಾನು ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಹಾಗೆ ಹಿಂಗೆ ಅಂತ ಹೇಳ್ದ. ಸೊ, ಆ ಥರ ಹೇಳಿದ್ಮೇಲೆ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ವು, ಈ ಥರ ನಮ್ಮದು ಫೋಟೋ ತೊಗೊಂಡಿದ್ದಾರೆ ಅಂತ. ವಿತಿನ್ 5 ಮಿನಿಟ್ಸಲ್ಲಿ ಪೊಲೀಸ್ ಬಂದುಬಿಟ್ಟು ಅವ್ನಿಗೆ ಅರೆಸ್ಟ್ ಮಾಡಿ ಅವ್ನ ಫೋಟೋ ಡಿಲೀಟ್ ಮಾಡೋ ಥರ ಮಾಡಿದ್ರು. ಅವ್ನಿಗೆ 1 ಡೇ ಫುಲ್ ಜೈಲಲ್ಲಿ ಹಾಕಿದ್ರು, ಜಸ್ಟ್ ಒಂದು ಫೋಟೋ ತೊಗೊಂಡು.